Welcome to Shri Vagdevi Tarot channel. Here is your future prediction with tarot card guidance. ನಮಸ್ತೆ ಎಲ್ಲರಿಗೂ. ಸೊ ಹೇಗಿದೆ ಅಪ್ಕಮಿಂಗ್ ಡೇಸ್, ಯಾವ ರೀತಿ ಬದಲಾವಣೆ ಮಾಡ್ಕೊಳ್ಬಹುದು, ವಾಟ್ ಎವರ್ ಯು ನೀಡ್ ಟು ಹಿಯರ್, ನೀವು ಏನು ಕೇಳಿಸ್ಕೊಳ್ಬೇಕು ಅಂತ ನೋಡೋಣ. ಮೊದಲನೇದಾಗಿ ನೀವು ಯೂನಿವರ್ಸಲ್ ಲವ್ ಬಗ್ಗೆ ಕೇಳಿಸ್ಕೊಳ್ಬೇಕು. ಯೂನಿವರ್ಸ್ ನಿಮ್ಮನ್ನ ತುಂಬಾ ಪ್ರೀತಿ ಮಾಡುತ್ತೆ. ಯೂನಿವರ್ಸ್ ನಿಮ್ಮ ಜೊತೆ ಯಾವಾಗಲೂ ಕನೆಕ್ಟ್ ಆಗಿ ಇರುತ್ತೆ. ಆ ತಾಯಿ ಬ್ರಹ್ಮಾಂಡ ಶಕ್ತಿಯ ಜನನಿ ನಿಮ್ಮ ಜೊತೆ ಯಾವಾಗಲೂ ಇರ್ತಾಳೆ ಅನ್ನುವಂಥದ್ದು ಇದೆ. ನಿಮ್ಮ ಹಾರ್ಟ್ ಚಕ್ರನ ಚೆನ್ನಾಗಿ ಇಟ್ಕೊಳ್ಳಿ. ನಿಮಗೆ ಪ್ರೀತಿ ಮಾಡೋಕ್ಕೆ ಅಷ್ಟೇ ಬರಬೇಕು. ನೀವು ಪ್ರೀತಿ ಮಾಡ್ತಾ ಇರಿ, ಇಡೀ ಜಗತ್ತೇ ನಿಮ್ಮನ್ನ ಪ್ರೀತಿಸುತ್ತೆ. ಸೆಲ್ಫ್ ಲವ್ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು. ಟ್ರಾನ್ಸಿಷನ್ ಇದೆ, ಬಿಕಾನ್ ಆಫ್ ಹೋಪ್ ಇದೆ, ಯೂನಿಟಿ ಇದೆ, ವಿಟಿಲಿಟಿ ಇದೆ. ಏನು ಹೇಳೋದು, ಒಗ್ಗಟ್ಟಿನಲ್ಲಿ ಬಲವಿದೆ. ಸಾಕಷ್ಟು ಯಶಸ್ಸನ್ನ ಖಂಡಿತವಾಗ್ಲೂ ನಿರೀಕ್ಷೆ ಮಾಡಬಹುದು ನೀವು, ಆಯ್ತಾ. ಆ ಒಂದು ಗ್ರೇಸ್ ನಿಮ್ಮಲ್ಲಿ ಯಾವಾಗಲೂ ಇರಲಿ. ನೀವು ಇನ್ನೊಂದಷ್ಟು ಜನಕ್ಕೆ ಇನ್ಸ್ಪೈರ್ ಆಗೋ ರೀತಿಲಿ ಬದುಕಿರೋ ಅಂಥವ್ರು. ನಿಮ್ಮಿಂದ ಸಾಕಷ್ಟು ಜನ ಇನ್ಸ್ಪೈರ್ ಆಗಿದ್ದಾರೆ, ಇನ್ನು ಮುಂದಕ್ಕೂ ಕೂಡ ಇನ್ಸ್ಪೈರ್ ಆಗ್ತಾನೆ ಇರ್ತಾರೆ. ಇನ್ಸ್ಪೈರ್ ಆಗಿರೋ ಅಂಥ ಜನಗಳು ಮತ್ತೆ ಇನ್ಸ್ಪೈರ್ ಮುಂದಕ್ಕಾಗೋ ಅಂಥ ಜನರಿಗೆ ನೀವೊಂದು ಮಾರ್ಗದರ್ಶನ ಇದ್ದಂಗೆ, ಅವರಿಗೊಂದು ಭರವಸೆಯ ಬೆಳಕಿದ್ದಂಗೆ. ಆ ಬೆಳಕು ನೀವಾಗಿ ಇರ್ತೀರಾ, ಮುಂದಕ್ಕೂ ಹಾಗೆ ಇರಬೇಕು ಅನ್ನುವಂಥ ಒಂದು ಎಚ್ಚರಿಕೆ ಆಗಿರಲಿ, ಆರ್ಡರ್ ಆಗಿರಲಿ, ಕಮಾಂಡ್ ಆಗಿರಲಿ ಅಥವಾ ಅಡ್ವೈಸ್ ಆಗಿರಲಿ ಯೂನಿವರ್ಸ್ ನಿಮಗೆ ಕೊಡ್ತಾ ಇದೆ. ಯಾವುದೇ ಕಾರಣಕ್ಕೂ ಭರವಸೆನ ಕಳ್ಕೊಳ್ಬೇಡ, ಇನ್ನೊಬ್ಬರಿಗೆ ಭರವಸೆಯ ಬೆಳಕಾಗಿರೋದನ್ನು ಮರಿಬೇಡ ಅನ್ನುವಂಥದ್ದು ಇದೆ. ಬಹಳಷ್ಟು ಜನಕ್ಕೆ ಭರವಸೆಯ ಬೆಳಕಾಗಿ ನೀನು ಇರು ಅನ್ನುವಂಥದ್ದು ಇದೆ. ನಿನ್ನನ್ನ ನೀನು ಒಂದು ನಿಂದೇ ಆದ ಸಾಮ್ರಾಜ್ಯದಲ್ಲಿ ನೀನು ಇರ್ತೀಯ ಅನ್ನುವಂಥದ್ದು ಇದೆ. ನಿನ್ನದೇ ಆದಂಥ ಸಾಮ್ರಾಜ್ಯದಲ್ಲಿ ನೀನು ಸುಖವಾಗಿ ಇದ್ದಾಗ ಬೇರೆ ಯಾರ ಅಗತ್ಯನೂ ಅವಶ್ಯಕತೆನೂ ನಿನಗೆ ಇಲ್ಲ. ಜೊತೆಗೆ ಇಡೀ ಜಗತ್ತೇ ನಿನ್ನ ಸುತ್ತ ಇದೆ ಅನ್ನುವಂಥದ್ದು ಇದೆ. ಹಾಗಾಗಿ ಧೈರ್ಯವಾಗಿ ಇರಿ ಅನ್ನುವಂಥದ್ದು ಇದೆ. ಎಲ್ಲೋ ಒಂದ್ ಕಡೆ ನಿಮ್ಮ ಜೀವನದಲ್ಲಿ ಫುಲ್ಫಿಲ್ಮೆಂಟ್ ಆಗಿಲ್ಲ, ಸಾಕಷ್ಟು ವೇರಿಯೇಷನ್ ಇದೆ ನಿಮ್ಮ ಜೀವನದಲ್ಲಿ. ತುಂಬಾ ಎಂಬ್ರೇಸಿಂಗ್ ಮೂಮೆಂಟ್ ಅಂದ್ರೆ ಸಾಕಷ್ಟು ಕೀಳಿರ್ಮೆ ತರಿಸುವಂಥದ್ದು ಅಥವಾ ನಿಮ್ಮ ಮೇಲೆ ನಿಮ್ಗೆ ಅಪನಂಬಿಕೆ ಬರುವಂಥದ್ದು, ನಿಮ್ಗೆ ಅವಮಾನ ಆಗುವಂಥ ರೀತಿಲಿ ಸಾಕಷ್ಟು ಸಿಚುವೇಶನ್ ನಡೀಬಹುದು. ಸಾಕಷ್ಟು ಜನರು ಅವಮಾನ ಮಾಡಿರಬಹುದು, ಸಾಕಷ್ಟು ಅತಿ ಕೀಳಾಗಿ ನಿಮ್ಮನ್ನ ಯಾರಾದ್ರೂ ನೋಡಿರಬಹುದು, ನಡ್ಕೊಂಡಿರಬಹುದು. ಅದನ್ನೆಲ್ಲ ನೀವು ತಲೆಯಿಂದ ತೆಗೆದುಹಾಕಿ ಕರ್ಮಣೇವಾಧಿಕಾರಸ್ಯ ಮಾ ಫಲೇಷು ಸರ್ವದಾ ಅನ್ನುವಂಥ ರೀತಿಲಿ ಇರುತ್ತೆ. ನಾವ್ ಯಾರಿಗೂ ಒಳ್ಳೆ ಕರ್ಮ ಮಾಡೇ ಇಲ್ಲ ಅಂದ್ರೆ ಅದನ್ನ ನಾವು ಅನುಭವಿಸೋಣ. ನಾವು ಒಳ್ಳೆ ಕರ್ಮ ಮಾಡಿದ್ರು ಅದ್ ನಮಗ್ ಬರ್ತಿದೆ ಅಂದ್ರೆ ನಮ್ಗೆ ಅವಮಾನ ಮಾಡೋದ್ರಷ್ಟೇ ಅವರ ಆ ಪಾಪದ ಕೊಡ ತುಂಬುತ್ತೆ ಅನ್ನೋ ಅಂತ ಹಂತ ಬಂದಾಗ ಅವ್ರು ನಮ್ಗೆ ಅವಮಾನ ಮಾಡ್ತಾರೆ. ಸೊ ನಮ್ಗೆ ಅವಮಾನ ಆದ್ರೇನೆ ಅವ್ರಿಗೆ ಅಂತ್ಯ ಬರುತ್ತೆ ಅನ್ನೋದಾದ್ರೆ ಲೆಟ್ ಫೇಸ್ ಇಟ್. ಸೊ ಅದನ್ನ ಧೈರ್ಯವಾಗಿ ಎದುರಿಸಿ, ಅದನ್ನ ಅವಮಾನ ಅನ್ಕೊಂಬೇಡಿ. ಸರ್ವಂ ಕೃಷ್ಣಾರ್ಪಣಮಸ್ತು ಅನ್ನುವಂಥ ರೀತಿಲಿ ಒಳ್ಳೆ ಒಂದು ಸನ್ಮಾನ ಸಿಕ್ಕಿದಾಗೂ ಕೃಷ್ಣಾರ್ಪಣಮಸ್ತು ಅನ್ನೋಣ. ತುಂಬಾ ಕಷ್ಟ ಬಂದಾಗೂ, ತುಂಬಾ ಅವಮಾನ ಆದಾಗೂ ಕೂಡ ಕೃಷ್ಣಾರ್ಪಣಮಸ್ತು ಅನ್ನೋಣ. ಅಥವಾ ಯಾವುದೇ ದೈವ, ನಿಮ್ಮ ಇಚ್ಛೆಯ ದೈವಕ್ಕೆ ಅದರ ಪಾದಾರವಿಂದಕ್ಕೆ ಅದನ್ನ ಸಮರ್ಪಣೆನ ಮಾಡ್ಬಿಡಿ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ಬದಲಾವಣೆ ಬರ್ತಾ ಇದೆ. ಬದಲಾವಣೆ ನೀವು ಮಾಡ್ಕೊಳ್ಬೇಕು. ಬೇರೆ ಬದಲಾವಣೆನೂ ಬರ್ತಾ ಇದೆ. ಆ ಬದಲಾವಣೆ ನಿಮ್ಗೊಂದು ಭರವಸೆ ಇದೆ. ನಿಮ್ಮ ಭರವಸೆ ಇಡೀ ಜಗತ್ತಿಗೆ ಭರವಸೆ ಇದೆ. ನಿಮ್ಮ ಭರವಸೆಯ ಒಂದಷ್ಟು ಉತ್ಸಾಹದಲ್ಲಿ, ಒಂದಷ್ಟು ಅವಕಾಶಗಳಲ್ಲಿ, ನಿಮ್ಮ ಒಂದು ಶ್ರದ್ಧಾ ಭಕ್ತಿಗಳಲ್ಲಿ, ನಿಮ್ಮ ಒಂದು ಗೈಡೆನ್ಸ್ ಅಲ್ಲಿ, ನಿಮ್ಮ ಒಂದು ಸಲಹೆಗಳ ಮುಖೇನ ಸಾಕಷ್ಟು ಬದಲಾವಣೆನ, ಭರವಸೆನ ನೀವು ತರಬಹುದು ಅನ್ನುವಂಥದ್ದು ಇದೆ. ನೆಮ್ಮದಿಯಾಗಿ ಇರೋದಕ್ಕೆ ಏನ್ ಮಾಡ್ಬೇಕು, ಒಗ್ಗಟ್ಟಲ್ಲಿ ಇರೋದಕ್ಕೆ ಏನ್ ಮಾಡ್ಬೇಕು, ನಾವೆಲ್ಲರೂ ಒಂದೇ, ಕೃಷ್ಣಂ ಒಂದೇ ಜಗದ್ಗುರು ಅನ್ನುವ ಹಾಗೆ ಎಲ್ಲರೂ ಒಂದೇ ಅನ್ನುವಂಥ ರೀತಿಯಲ್ಲಿ ಕನೆಕ್ಟ್ ಅಲ್ಲಿ ಇರಬೇಕು, ಕನೆಕ್ಷನ್ ಅಲ್ಲಿ ಇರಬೇಕು ಅಂದ್ರೆ ಏನ್ ಮಾಡಬೇಕು,
ಇದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡ್ಬೇಕು ಅಂತ ಅನ್ನಿಸ್ತಾ ಇದೆ. ಆರೋಗ್ಯದ ಕಡೆ ಒಂದಷ್ಟು ಗಮನನ ನೀವು ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಆರೋಗ್ಯದ ಕಡೆ ಸ್ವಲ್ಪ ಗಮನನ ಕೊಡಿ. ಯಾವುದೇ ಕಾರಣಕ್ಕೂ ಆರೋಗ್ಯನ ನೆಗ್ಲೆಕ್ಟ್ ಮಾಡಬೇಡಿ ಅನ್ನುವಂಥದ್ದು ಇದೆ. ಬದಲಾವಣೆಯನ್ನ ಖುಷಿಯಾಗಿ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಎಂಥದೇ ಸಮಸ್ಯೆ ಬಂದರೂ ಈಸಿಯಾಗಿ ಸುಲಭವಾಗಿ ಪರಿಹಾರ ಮಾಡ್ಕೊಳ್ಬಹುದು. ಕೋಪದ ಕೈಗೆ ಬುದ್ಧಿನ ಕೊಡಬೇಡಿ ಅನ್ನುವಂಥದ್ದು ಇದೆ. ಜೊತೆಗೆ ಆ ಒಂದು ಇನ್ಸ್ಪಿರೇಷನ್ ಏನಿದೆ, ನಿಮ್ದೊಂದು ಬ್ರೈಟ್ ಶೈನ್ ಸ್ಮೈಲ್ ಇದೆ, ಆ ನಗುನ ಹಾಗೆ ಉಳಿಸ್ಕೊಳ್ಳಿ. ಆ ನಗು ನಿಮ್ಮ ಮುಖದ ಮೇಲೂ ಇರ್ಲಿ, ಮತ್ತೆ ಅದೇ ನಗು ಬೇರೆಯವರ ಮುಖದ ಮೇಲೂ ಕೂಡ ಅರಳೋ ಹಾಗೆ ಆಗತ್ತೆ. ಇವಾಗ ಯಾರಾದ್ರೂ ನಗ್ತಾ ಇದ್ರೆ ನಾವು ಅವ್ರು ಪೂರ್ತಿ ಹೇಳಕ್ ಮುಂಚೆನೆ ನಮಗೂ ನಗು ಬಂದ್ಬಿಟ್ಟಿರುತ್ತೆ ಅಲ್ವಾ? ಹಾಗೆ ಆ ನಗುನ ವಿಸ್ತಾರ ಮಾಡಿ ನಗುನ ಹಂಚ್ತಾ ಹೋಗಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಪ್ರಪಂಚದ ತುಂಬ ಸಾಕಷ್ಟು ಡಿವೈನ್ ಕಳ್ಸಿರುವಂತಹ ಹೆಲ್ಪರ್ಸ್ ಇದ್ದಾರೆ, ಸಹಾಯಕರು ಇದ್ದಾರೆ, ಒಂದಲ್ಲ ಒಂದ್ ರೀತಿಲಿ ಇರ್ತಾರೆ. ನಿಮ್ಮ ಸೆನ್ಸ್ ಆಫ್ ಹ್ಯೂಮರ್ ಚೆನ್ನಾಗಿರ್ಲಿ, ನಿಮ್ಮ ಆಲೋಚನೆಗಳು ಚೆನ್ನಾಗಿರ್ಲಿ, ನಿಮ್ಮ ಅನುಭವಗಳು ನಿಮ್ಗೆ ಸಾಕಷ್ಟು ಪಾಠನ ಕಲಿಸಿದೆ. ಆ ಅನುಭವಗಳು ನಿಮ್ಮ ಜೀವನಕ್ಕೆ ಇನ್ನ ಹೆಚ್ಚಿನ ರೀತಿಲಿ, ಇನ್ನ ಒಳ್ಳೆ ರೀತಿಲಿ ನಿಮ್ಗೆ ಯಶಸ್ಸನ್ನ ತಂದ್ಕೊಡೋ ಹಾಗಾಗ್ಲಿ. ನಿಮ್ಮ ಅನುಭವ ಇನ್ನೊಬ್ಬರಿಗೆ, ನಿಮ್ಮ ಕೆಟ್ಟ ಅನುಭವಗಳು ಇನ್ನೊಬ್ಬರಿಗೆ ಕೆಟ್ಟ ಅನುಭವಗಳು ಆಗದೆ ಇರೋ ಹಾಗೆ ತಡೆಯೋ ಹಾಗೆ ನಿಮ್ಮ ಜೀವನದ ಉತ್ಸಾಹದ ಮಾರ್ಗದರ್ಶನ ಹೀಗೆ ಇರ್ಲಿ ಅನ್ನುವಂಥದ್ದು ಇದೆ. ಜೊತೆಗೆ ನೀವು ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಜೀವನದಲ್ಲಿ ಏನ್ ನಡೆದಿಲ್ಲ, ಏನ್ ನಡಿಬೇಕು, ಯಾವ ವಿಶ್ ನಿಮ್ದು ಫುಲ್ಫಿಲ್ ಆಗಿಲ್ಲ, ನಿಮ್ಮ ಯಾವ ಆಸೆ ಈಡೇರಿಲ್ಲ, ಅಥವಾ ಯಾವ ಒಂದು ಎನರ್ಜಿ ನಿಮ್ಮ ಜೀವನದಲ್ಲಿ ಒಂದು ತೊಂದರೆನ ಮಾಡ್ತಾ ಇದೆ, ನಿಮ್ಮ ಏಕಾಗ್ರತೆಗೆ ಕೊರತೆ ಏನ್ ಮಾಡ್ತಿದೆ, ಇದನ್ನೆಲ್ಲ ನಿವಾರಣೆ ಮಾಡ್ಕೊಳ್ಳೋದು ಹೇಗೆ, ಇದ್ರ ಕಡೆ ಗಮನ ಕೊಡಬೇಕು. ಅಥವಾ ಯಾವುದೇ ಕಾರಣಕ್ಕೂ ನನಗೆ ಬೇಡ ಜೀವನ, ಅಥವಾ ನನ್ನ ಜೀವನದಲ್ಲಿ ಯಾವುದೇ ಬದಲಾವಣೆ ಬರೋದಿಲ್ಲ, ನಾನು ಹೀಗೆ ನಿಂತ ನೀರು ಅಂತ ನಿಮ್ಮ ಎನರ್ಜಿನ ನೀವೇ ಬ್ಲಾಕ್ ಮಾಡ್ಕೊಳ್ಬೇಕಾ? ಸೊ ಬೇಡ ಅಲ್ವಾ? ಸೊ ಇದರಿಂದ ಹೊರಬರುವಂಥ ಪ್ರಯತ್ನನ ಪಡಿ ಅನ್ನುವಂಥದ್ದು ಇದೆ. ಅನ್ಕಂಡೀಷನಲ್ ಲವ್ ಇದೆ. ಸೊ ಯೂನಿವರ್ಸ್ ನಿಮ್ಗೆ ಅನ್ಕಂಡೀಷನಲ್ ಲವ್ನ ಕೊಡ್ತಾ ಇದೆ. ನಿರಂತರವಾಗಿ ಯಾವುದೇ ಒಂದು ಕಂಡೀಷನ್ ಆಗ್ದಿರ ನಿರಂತರವಾಗಿ ನಿಮ್ಗೆ ಪ್ರೀತಿ ಯಾರು ಕೊಟ್ಟಿದಾರ? ಅಪ್ಪ ಕೊಟ್ಟಿದಾರ, ಅಮ್ಮ ಕೊಟ್ಟಿದಾರ, ಅಣ್ಣ ತಮ್ಮ ಬಂಧು ಬಳಗ, ಗೆಳೆಯರು, ಗೆಳತಿಯರು, ಕೊಲೀಗ್ಸು, ನೇಬರ್ಸು, ಎಲ್ಲರಲ್ಲೂ ಒಂದಲ್ಲ ಒಂದು ಸ್ವಾರ್ಥ ಇದೆ ಅಲ್ವಾ? ನಿಸ್ವಾರ್ಥವಾಗಿ ನಿಮ್ಗೆ ಪ್ರೀತಿನ ಕೊಟ್ಟಿರೋದು, ಅನ್ಕಂಡೀಷನಲ್ ಆಗಿ ಷರತ್ ಹಾಕ್ತೀರಾ. ಯಾರಾದ್ರೂ ನಿಮ್ಗೆ ಪ್ರೀತಿ ಕೊಟ್ಟಿದ್ರೆ ಅದು ಯೂನಿವರ್ಸ್ ಮಾತ್ರ. ಅಪ್ಪ ಒಳ್ಳೆ ಮಾರ್ಕ್ಸ್ ತೆಗೆದ್ರೆ ನಿಂಗೆ ಪ್ರೀತಿ ಕೊಡ್ತೀನಿ, ಅಮ್ಮ ಒಳ್ಳೇದ್ ಮಾಡಿದ್ರೆ ಪ್ರೀತಿ ಕೊಡ್ತೀನಿ. ಸೊ ವಾಟ್ ಎವರ್, ಎಲ್ಲ ಏನೋ ಒಂದು ಕಂಡೀಷನ್ ಇದ್ದೇ ಇರುತ್ತೆ. ಕೋರ್ಸ್ ಅದೆಲ್ಲ ನಮ್ಮ ಒಳ್ಳೇದಕ್ಕೆ ಇರಬಹುದು. ಆದ್ರೂ ಕೂಡ ಇಲ್ಲಿ ಏಜ್ ಲಿಮಿಟ್ ಇಲ್ದಿರ ಅಂತ ರೀಡಿಂಗ್ ನಡೀತಾ ಇದೆ. ಆಯ್ತಾ? ನಿಮ್ಮನ್ನ ನೀವು ಏಜಿಗೆ ಲಿಮಿಟ್ ಮಾಡ್ಕೊಂಡು ಈ ರೀಡಿಂಗ್ ಅನ್ನ ನೋಡ್ಬೇಡಿ. ಇಟ್ಸ್ ಎ ಟೈಮ್ಲೆಸ್. ಸೊ ಹಾಗಾಗಿ ನೀವು 90 ಇಯರ್ಸ್ ಆದ್ರೂ ಈ ರೀಡಿಂಗ್ ನಿಮ್ಗೇನೆ, ನಿಮ್ಗೆ 5 ಇಯರ್ಸ್ ಆಗಿದ್ರು ಈ ರೀಡಿಂಗ್ ನಿಮ್ಗೇನೆ. ಸೊ ಅನ್ಕಂಡೀಷನಲ್ ಲವ್ ನಿಮ್ಗೆ ಯಾರಾದ್ರೂ ಕೊಡ್ತಿದ್ರೆ ಅದು ಯೂನಿವರ್ಸ್ ಮಾತ್ರ. ಹಾಗಾಗಿ ಈ ಅನ್ಕಂಡೀಷನಲ್ ಲವ್ ಅನ್ನ ನೀವು ಕೂಡ ಅಳವಡಿಸ್ಕೊಳ್ಳಿ, ನೀವು ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಮತ್ತೆ ಬೇರೆಯವರಿಗೂ ಹಂಚಿ. ಬೇರೆಯವರಿಗೂ ನೀವು ಹೀಗೆ ನಿಸ್ವಾರ್ಥವಾಗಿ ಪ್ರೀತಿನ ಕೊಡಿ. ನಿಮ್ಗೂ ಕೂಡ ಈ ನಿಸ್ವಾರ್ಥದ ಪ್ರೀತಿನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ಆರೋಗ್ಯದಲ್ಲಿ ವೇರಿಯೇಷನ್ ಇದೆ. ಎಲ್ಲೋ ಒಂದ್ ಕಡೆ ನೇಚರ್ ನಿಮ್ಗೆ ಆರೋಗ್ಯದಲ್ಲಿ ಏನೋ ಒಂದು ಲೈಫ್ ಟೈಮ್ ಅಲ್ಲಿ ಬದಲಾವಣೆ ಇರಬಹುದು, ಆಹಾರ ಶೈಲಿಯಲ್ಲಿ ಇರಬಹುದು, ಲೈಫ್ ಸ್ಟೈಲ್ ಅಲ್ಲಿ ಬದಲಾವಣೆ ಇರಬಹುದು. ಅದನ್ನ ಮಾಡ್ಕೊಳ್ಳಿ. ಎಸ್ಪೆಷಲಿ ಊಟದ ವಿಚಾರದಲ್ಲೂ ಕೂಡ ಬದಲಾವಣೆ ಮಾಡ್ಕೊಳ್ಳಿ. ಸಮಸ್ಯೆ ಅನ್ನುವಂಥ ಅನಾರೋಗ್ಯದಿಂದ ಹೊರಗೆ ಬನ್ನಿ. ಜೊತೆಗೆ ಮಾನಸಿಕ ಆರೋಗ್ಯ ಚೆನ್ನಾಗಿರೋ ಹಾಗೆ ನೋಡ್ಕೊಳ್ಳಿ, ದೈಹಿಕ ಆರೋಗ್ಯ ಚೆನ್ನಾಗಿರೋ ಹಾಗೆ ನೋಡ್ಕೊಳ್ಳಿ. ಡೆಫಿನೆಟ್ಲಿ ಯು ಕ್ಯಾನ್ ಕ್ಯೂರ್ ಎನಿಥಿಂಗ್. ಏನ್ ಬೇಕಾದ್ರೂ, ಎಂಥ ಕಾಯಿಲೆ ಬೇಕಾದ್ರೂ ನಿಮ್ಮ ಮನಃಶಕ್ತಿಯಿಂದ, ನಿಮ್ಮ ಒಂದು ಪಾಸಿಟಿವ್ ಎನರ್ಜಿಯಿಂದ, ಪಾಸಿಟಿವ್ ಔರಾಯಿಂದ ನಿಮ್ಮನ್ನ ನೀವು ಹೀಲ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಮಾಡ್ಕೊಳ್ಳಿ. ನಿಮ್ಗೆ ಯಾವುದೇ ಒಂದು ಭಯ ಬೇಡ ಆರೋಗ್ಯದ ವಿಚಾರದಲ್ಲಿ.
ಎಲ್ರೂ ಸಾಯ್ಲೇಬೇಕು. ವಿತೌಟ್ ರೀಸನ್, ವಿತ್ ರೀಸನ್ ಎಲ್ಲ ಚೆನ್ನಾಗಿದ್ದೋರು ಇವಾಗ ಪುನೀತ್ ರಾಜ್‌ಕುಮಾರ್ ಅವ್ರನ್ನ ತಗೊಳ್ಳಿ ಸಡನ್ ಆಗಿ ಹೊರಟೋದ್ರು. ಇನ್ಯಾರ್ನೋ ತಗೊಳ್ಳಿ ಎಲ್ಲೋ ವೆಕೇಷನ್ ಹೋದಾಗ ಹಾರ್ಟ್ ಅಟ್ಯಾಕ್ ಆಗೋದ್ರು. ಇನ್ಯಾರಿಗೋ ಆಕ್ಸಿಡೆಂಟ್ ಆಯ್ತು. ಇನ್ಯಾರಿಗೋ ವಯಸ್ಸಾಯ್ತು. ವಾಟ್ ಎವರ್ ರೀಸನ್ ವಿ ನೀಡ್ ಟು ಎಂಡ್ ಅವರ್ ಲೈಫ್. ಬಟ್ ವಿತ್ ರೀಸನ್, ವಿತೌಟ್ ರೀಸನ್ ಅದು ಆಗೇ ಆಗತ್ತೆ. ಆದ್ರೆ ಆ ಕೊನೆ ಕ್ಷಣದವರೆಗೂ ನಾವು ನಗ್ನಗ್ತಾ ಇರ್ಬೇಕು. ನಾವು ಪ್ರೀತಿಯಿಂದ ಇರಬೇಕು. ಯಾರ ಬಗ್ಗೆ? ಮೊದಲು ನಮ್ಮ ಬಗ್ಗೆ ಪ್ರೀತಿಯಿಂದ ಇರಬೇಕು. ಮತ್ತೆ ಬೇರೆಯವ್ರ ಬಗ್ಗೆ, ಮತ್ತೆ ನಮ್ಗೆ ಅಗಾಧವಾದಂಥ ಪ್ರೀತಿ ಕೊಟ್ಟಂಥ ಯೂನಿವರ್ಸ್ ಬಗ್ಗೆ ಕೂಡ ನಾವು ಪ್ರೀತಿನ ಕೊಡಬೇಕು, ಇರಬೇಕು. ಜಗತ್ತಿರೋದೇ ಪ್ರೀತಿಯ ಮೇಲೆ ಅಲ್ವಾ? ಸೊ ಹಾಗಾಗಿ ನಿಮ್ಮ ಆರೋಗ್ಯನೂ ಅಥವಾ ಅನಾರೋಗ್ಯನೂ ಅದನ್ನು ಪ್ರೀತಿಸಿ ಅದಕ್ಕೆ ಸರಿಯಾದ ಚಿಕಿತ್ಸೆನ ಕೊಡಿ. ಅದು ಕೂಡ ನಿನ್ನ ಪ್ರೀತಿನ ನಾನು ತಾಳಕ್ಕಾಗಲ್ಲ, ಇನ್ನ ಈ ಕಾಯಿಲೆ ಆಗಿ ನಾನು ನಿನ್ನ ಹತ್ರ ಇರಕ್ಕಾಗಲ್ಲ ಅಂತ ಹೊರಟೋಗುತ್ತೆ. ಸೊ ಅದನ್ನು ಕೂಡ ಗೌರವದಿಂದ ನೋಡಿ. ಜೊತೆಗೆ ಪ್ಯೂರಿಟಿ ಅಂದ್ರೆ ಒಂದು ಒಳ್ಳೆಯ ಪ್ಯೂರ್ ಆಗಿರುವಂಥ ಸೋಲ್ ನೀವು. ನಿಮ್ಮ ಮಾತುಗಳು ಪ್ಯೂರ್ ಆಗಿರ್ಲಿ, ಶುದ್ಧವಾಗಿರ್ಲಿ. ನಿಮ್ಮ ಆರೋಗ್ಯದ ನಡತೆ, ನಿಮ್ಮ ಆದಾಯ, ವ್ಯಯ ಕೂಡ ಶುದ್ಧವಾಗಿ ಇರ್ಲಿ. ನಿಮ್ಮ ಮಾತುಕತೆಗಳು ಶುದ್ಧವಾಗಿರ್ಲಿ, ನಿಮ್ಮ ಪ್ರೀತಿ ಶುದ್ಧವಾಗಿರ್ಲಿ, ನಿಮ್ಮ ಶಿಸ್ತು ಶುದ್ಧವಾಗಿರ್ಲಿ, ನಿಮ್ಮ ನಡವಳಿಕೆ ಶುದ್ಧವಾಗಿರ್ಲಿ. ನಿಮ್ಮ ಪ್ರತಿಯೊಂದು ಮಾತು ಸೊ ಮಾತು ಜೇನಿನ ಅದ್ ಜೇನಲ್ಲಿ ಹದ್ದಿ ತೆಗ್ದಂಗೆ ಅಂತ ಹೇಳ್ತಾರಲ್ಲ, ಹಂಗೆ ಸಿಹಿಯಾದ ಮಾತುಗಳನ್ನ ಮಾತಾಡಿ, ಒಳ್ಳೆಯ ಆಲೋಚನೆಗಳನ್ನ ಇಟ್ಕೊಳ್ಳಿ, ಒಳ್ಳೆಯ ಕೆಲಸಗಳನ್ನ ಮಾಡಿ. ಏನೇ ಮಾಡಿದ್ರು ಪ್ಯೂರ್ ಆಗಿ ಇರಿ, ಪ್ರಾಮಾಣಿಕವಾಗಿ ಇರಿ, ಸಿನ್ಸಿಯರ್ ಆಗಿ ಇರ್ಲಿ. ಇದು ತುಂಬಾ ಇಂಪಾರ್ಟೆಂಟು. ಸಾಕಷ್ಟು ವೇರಿಯೇಷನ್ ಅಲ್ಲಿ ನಿಮ್ಗೆ ಹೀಲಿಂಗ್ ಇದೆ ಆಯ್ತಾ? ಎನರ್ಜಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಹಾರ್ಮೋನ್ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಇದರಿಂದ ನಿಮ್ಗೆ ಹೆಚ್ಚು ಅನುಕೂಲಗಳು ಆಗತ್ತೆ. ಪ್ರೀತಿಯಿಂದ ಎಲ್ಲದೂ ಕೂಡ ಸಾಧ್ಯ ಇದೆ. ಕೆಲವನ್ನ ಕ್ಷಮಿಸ್ಬೇಕು, ಕೆಲವ್ರನ್ನ ಕ್ಷಮಿಸ್ಬಿಡ್ಬೇಕು. ಕೆಲವು ಸಮಸ್ಯೆಗಳನ್ನ ಒಪ್ಕೊಬೇಕು, ಕೆಲವನ್ನ ಬಿಟ್ಬಿಡ್ಬೇಕು. ಕೆಲವ್ಗೆ ಒಂದ್ ರೀತಿ ಕೈಂಡ್ನೆಸ್ ಆಗಿ ಇರ್ಬೇಕು. ಕೆಲವು ಕಡೆ ಕರುಣೆ ಇರ್ಬೇಕು, ಕೆಲವು ಕಡೆ ಕ್ಷಮಾದಾನ ಇರ್ಬೇಕು, ಕ್ಷಮೆ ಇರ್ಬೇಕು. ಕೆಲವು ಕಡೆ ಅಕ್ಸೆಪ್ಟ್ ಮಾಡ್ಕೊಳ್ಬಿಡ್ಬೇಕು ನಮ್ ತಪ್ಪನ್ನು ಕೂಡ. ಹಿಂಗೇನೆ ಕೆಲವು ಕಡೆ ನಮ್ಮ ಈ ಭಾವನೆಯಿಂದ ಕೆಲವು ಕಾಯಿಲೆಗಳು ಹೀಲ್ ಆಗತ್ತೆ, ಕೆಲವು ಕಾಯಿಲೆಗಳು ಚಿಕಿತ್ಸೆ ಬೇಕಾಗತ್ತೆ, ಕೆಲವು ಕಾಯಿಲೆಗಳನ್ನ ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಲೈಕ್ ಹಾರ್ಮೋನ್ ಇನ್ಬ್ಯಾಲೆನ್ಸ್ ಆದ್ರೆ ಬಾಡಿ ಹೇಗೆ ಹಾಳಾಗತ್ತೆ ಆ ರೀತಿ. ಸೊ ಏನೇ ಮಾಡಿದ್ರು ಪ್ರಾಮಾಣಿಕವಾಗಿ ಮಾಡಿ, ಪ್ರಾಮಾಣಿಕವಾಗಿ ಇರಿ. ನಿಮ್ಮನ್ನ ನೀವು ಪ್ರಾಮಾಣಿಕವಾಗಿ ಪ್ರೀತಿಸಿ ಅನ್ನುವಂಥದ್ದು ಇದೆ. ಸೊ ಒಂದಷ್ಟು ವಜ್ರದ ರೀತಿ ನಿಮ್ಮ ಜೀವನನ ಬದಲಾಯಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ವಜ್ರನ ವಜ್ರದಿಂದ ಮಾತ್ರ ಕತ್ತರಿಸೋದಕ್ಕೆ ಆಗತ್ತೆ ಅಲ್ವಾ? ಸೊ ಹಾಗಾಗಿ ಅಷ್ಟು ಸ್ಟ್ರಾಂಗ್ ಆಗಿ ನೀವಿರಿ. ಅಟ್ ದಿ ಸೇಮ್ ಟೈಮ್ ಅಷ್ಟೇ ಹೊಳಪಾಗಿ ಇರಿ, ಅಷ್ಟೇ ಶಾರ್ಪ್ ಆಗಿ ಇರಿ, ಅಷ್ಟೇ ಡೈಮೆನ್ಷನಲ್ ಆಗಿ ಇರಿ. ವಜ್ರ ಎಷ್ಟೊಂದು ಆಯಾಮಗಳು, ಎಷ್ಟೊಂದು ಕೋನಗಳಲ್ಲಿ ಅದು ಇರುತ್ತೆ ಅಲ್ವಾ? ಸೊ ಐ ಡೋಂಟ್ ನೋ ಹೌ ಟು ಸರಿಯಾದ ರೀತಿಲಿ ಹೇಗೆ ಎಕ್ಸ್‌ಪ್ಲೈನ್ ಮಾಡೋದು ಡೈಮಂಡನ್ನ ಅಂತ. ಸೊ ಆ ರೀತಿಲಿ ನೀವು ಒಂದು ರೀತಿ ಹಲವು ವಿಧಗಳಲ್ಲಿ ಹೇಗೆ ನೋಡಿದ್ರು ನೀವು ಒಂದ್ ರೀತಿ ಫಳ 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 ಹೊಳೆಯುವಂತ ವಜ್ರದ ರೀತಿಲಿ ನಿಮ್ಮ ಎನರ್ಜಿ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಇಟ್ಸ್ ಓಕೆ. ನಿಧಾನ ಆಗತ್ತಾ? ಆಮೆ ತರಾನೇ ನಡೀತೀರಾ? ಇಟ್ಸ್ ಓಕೆ. ಸೊ ಆಮೆ ನಿಧಾನವಾಗಿ ಹೋದ್ರು ಕೂಡ ಗೆಲ್ಲೋದು ರೇಸ್‌ನ ಆಮೆನೇ ಅಲ್ವಾ? ಸೊ ಮೊಲ ಗೆಲ್ಲುತ್ತಾ? ಇಲ್ಲ ಅಲ್ವಾ? ಸೊ ಹಾಗಾಗಿ ಆಮೆನೇ ಗೆಲ್ಲೋದು. ಹಾಗಾಗಿ ಆಮೆ ರೀತಿಲೇ ನೀವು ನಿಧಾನ ಆದ್ರೂ ಪರವಾಗಿಲ್ಲ ಜೀವನದಲ್ಲಿ ಯಶಸ್ಸನ್ನ ನೋಡ್ತೀರಾ. ಯಾವಾಗ್ಲೂ ಒಂದು ಚಂದ್ರನ ಕಾಂತಿಯ ಹಾಗೆ, ಚಂದ್ರನ ಬೆಳದಿಂಗಳ ಹಾಗೆ, ಚಂದ್ರನ ಶೀತಲತೆ ರೀತಿ ನಿಮ್ಮ ಮನಸ್ಸು ಶಾಂತವಾಗಿರ್ಲಿ. ಮತ್ತೆ ಎಲ್ಲಾ ತಪ್ಪುಗಳನ್ನ ಕ್ಷಮಿಸೋದಕ್ಕೆ ಸಾಧ್ಯ ಇರೋದು ತಾಯಿಗೆ ಮಾತ್ರ ಅಂತ ಹೇಳ್ತಾರೆ. ಸೊ ಅಂಥ ಒಂದು ತಾಯಿ ಸ್ಥಾನದಲ್ಲಿ ಮತ್ತೆ ಆ ತಾಯಿ ತನ್ನ ಮಗು ಒಳ್ಳೆಯವರಾಗಿರ್ತಾರೋ, ಕೆಟ್ಟವರಾಗಿರ್ತಾರೋ, ದೇಶದ್ರೋಹಿಯಾಗಿರ್ತಾರೋ ಅಥವಾ ಸಮಾಜ ಸುಧಾರಕರಾಗಿರ್ತಾರೋ, ಸೊ ಹೆಣ್ಣಾಗಿರ್ತೋ, ಗಂಡಾಗಿರ್ತೋ, ಗರ್ಭದಲ್ಲಿ ಇಟ್ಕೊಂಡು ಅದಕ್ಕೆ ಏನ್ ಆರೈಕೆ ಮಾಡ್ಬೇಕು ಅದನ್ನ ಮಾಡ್ತಾರಲ್ಲ. ಹಾಗೆ ನಿಮ್ಮನ್ನ ನೀವು ಒಬ್ಬ ತಾಯಿ ಸ್ಥಾನದಲ್ಲಿ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಯಾಕೆಂದ್ರೆ ಯೂನಿವರ್ಸ್ ನಿಮ್ಗೆ ಆ ಕೆಪಾಸಿಟಿನ ಕೊಟ್ಟಿದೆ. ಶೀತವಾಗಿ, ಶಾಂತಲವಾಗಿ ಅಂದ್ರೆ ಕೂಲ್ ಆಗಿ ಆ ಇರಿ ಅನ್ನುವಂಥ ಎನರ್ಜಿ ಇದೆ ಇಲ್ಲಿ. ಸೊ ಎಲ್ಲಕ್ಕಿಂತ ಮುಖ್ಯವಾಗಿ ಕಷ್ಟದ ಸಮಯದಲ್ಲಿ ಒಂದಷ್ಟು ಫಿಸಿಕಲ್ ಚಾಲೆಂಜಸ್ ಬಂದಾಗ ಅಥವಾ ನಿಮ್ಮ ದೇಹ ಒಂದಷ್ಟು ಸಮಸ್ಯೆಗಳನ್ನ ಎದುರಿಸೋದಕ್ಕೆ ಆಗ್ತಾ ಇಲ್ಲ ಅಂದಾಗ ನಿಮ್ಮದೇ ಆದಂಥ ರೀತಿಲಿ ಇರಿ. ನಿಮ್ಮ ದೇಹದ ಜೊತೆ ತುಂಬಾ ಆ ಕಷ್ಟ ಆಗೋ ರೀತಿಲಿ ದೇಹಕ್ಕೆ ವರ್ತಿಸ್ಬೇಡಿ ಅನ್ನುವಂಥದ್ದು ಇದೆ.
ದೇಹಕ್ಕೆ ತುಂಬಾ ನೋವಾಗೋ ರೀತಿಲಿ, ಕಷ್ಟ ಆಗೋ ರೀತಿಲಿ ವರ್ತಿಸ್ಬೇಡಿ. ದೇಹಕ್ಕೆ ತೊಂದ್ರೆ ಆದ್ರೆ ಮನ್ಸಿಗೂ ಕೂಡ ತೊಂದ್ರೆ ಆಗತ್ತೆ. ಒಂದು ರಫ್ ಆಗಿ ನಿಮ್ಮ ಬಾಡಿನ ಹ್ಯಾಂಡಲ್ ಮಾಡ್ಬೇಡಿ. ನಿಮ್ಮ ದೇಹದ ಮೇಲೆ ದೌರ್ಜನ್ಯನ ಮಾಡ್ಬೇಡಿ. ಬೇರೆಯವ್ರ ದೇಹದ ಮೇಲೂ ಮಾಡ್ಬೇಡಿ. ನಿಮ್ಮ ದೇಹದ ಮೇಲೂ ನೀವು ದೌರ್ಜನ್ಯನ ಮಾಡ್ಬೇಡಿ. ಎಸ್ಪೆಷಲಿ ಇವಾಗ ಎಲ್ಲಾ ಕಡೆ ಏನು ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು ಅಥವಾ ಬೇರೇನು ಸಮಥಿಂಗ್ ಮಾಡ್ಬೇಕು ಅಂತ ತುಂಬಾ ಫಿಟ್ ಅಂಡ್ ಫೈನ್ ಆಗಿರ್ಬೇಕು ಅಂತ ಮಾಡೋದೆಲ್ಲ ಇದೆ ಅಲ್ಲ, ಆ ಥರ ಏನು ಮಾಡಕ್ ಹೋಗ್ಬೇಡಿ. ಇಟ್ಸ್ ಓಕೆ, ಯು ಕ್ಯಾನ್ ಮ್ಯಾನೇಜ್ ಯೋಗ. ಸೊ ಜಿಮ್ ಎಲ್ಲ ಮಾಡೋದಿದ್ರೆ ಸೊ ಸದ್ಯಕ್ಕೆ ನೋಡ್ಕೊಂಡು ಮಾಡಿ, ಅಷ್ಟೊಂದು ಹಾರ್ಷ್ ಆಗಿರ್ಬೇಡಿ ಅನ್ನುವಂಥದ್ದು. ಮತ್ತೆ ಏನೋ ಒಂದಷ್ಟು ನಿಮ್ಮ ಮೈ ಮೇಲೆ ನೀವೇ ಶಿಕ್ಷೆ ರೀತಿ ಕೂಡ ಹಾಕೊಳಕ್ ಹೋಗ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಓಕೆ, ಸೊ ತುಂಬಾ ಖುಷಿಯಾಗಿರಿ. ಒಂದ್ ರೀತಿ ನಿಮ್ಗೆ ನೀವು ಸೆಲ್ಫ್ ಲವ್ ಕೊಟ್ಕೊಳ್ಳೋ ರೀತಿಲಿ ಇರಿ ಅನ್ನುವಂಥದ್ದು ಇದೆ. ಸೊ ಶುದ್ಧವಾಗಿ ಇರಿ. ಏನೇ ಇದ್ರು ಹೀಲಿಂಗ್ ತುಂಬಾ ಇಂಪಾರ್ಟೆಂಟ್ ಇದೆ. ನಿಮ್ಗೆ ಹೀಲಿಂಗ್ ಬರ್ತಾ ಇದೆ ಅನ್ನುವಂಥದ್ದು ಇದೆ. ಜೊತೆಗೆ ಎಕ್ಸ್ಪೆಕ್ಟೇಷನ್ಸ್ ಏನಿದೆ ಅದನ್ನ ರಿಲೀಸ್ ಮಾಡಿ ಅನ್ನುವಂಥದ್ದು ಇದೆ. ವಿಶ್ವ ಶಾಂತಿಗೋಸ್ಕರ ಪ್ರಾರ್ಥನೆಯನ್ನ ಮಾಡಿ ಅನ್ನುವಂಥದ್ದು ಇದೆ. ವಿಶ್ವ ಶಾಂತಿಗೋಸ್ಕರ ಪ್ರಾರ್ಥನೆಯನ್ನ ಮಾಡಿದ್ರೆ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ. ಮತ್ತೆ ಒಂದು ಗ್ರಾಟಿಟ್ಯೂಡ್ ಇರ್ಲಿ ನಿಮ್ಮಲ್ಲಿ, ಒಂದು ಕೃತಜ್ಞತಾ ಭಾವ ಇರ್ಲಿ ನಿಮ್ಮಲ್ಲಿ ಅನ್ನುವಂಥದ್ದು ಇದೆ. ಕೃತಜ್ಞತಾ ಭಾವದಿಂದ ಇರೋದ್ರಿಂದ ನಿಮ್ಗೆ ಹೆಚ್ಚಿನ ಒಳಿತಾಗುವಂಥದ್ದು. ಯಾವಾಗ್ಲೂ ನಮ್ಗೆ ಏನಾದ್ರೂ ಸಿಕ್ಕಿದೆ ಅಂದ್ರೆ ಎಲ್ಲರಿಗಿಂತ ದ ಬೆಸ್ಟೇ ಸಿಕ್ಕಿರುತ್ತೆ. ಆ ಬೆಸ್ಟಿಗೆ ನಮ್ಮ ಯೋಗ್ಯತೆಗೆ ಏನ್ ಬೆಸ್ಟ್ ಇರುತ್ತೋ ಅದನ್ನ ಯೂನಿವರ್ಸ್ ಕೊಟ್ಟಿರುತ್ತೆ. ಅದನ್ನ ನಾವು ಸರಿಯಾದ ರೀತಿಲಿ ಕೃತಜ್ಞತಾ ಭಾವದಿಂದ ಸ್ವೀಕಾರ ಮಾಡಿದ್ರೆ ಖಂಡಿತವಾಗ್ಲೂ ಯಶಸ್ಸಾಗತ್ತೆ ಅನ್ನುವಂಥದ್ದು ಇದೆ. ಸೊ ಒಳ್ಳೇದಾಗ್ಲಿ. ಟೇಕ್ ಕೇರ್. ಬಾಯ್. ನಮಸ್ತೆ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ಸೊ ನಿಮ್ಮ ಜೀವನದ ಜೊತೆ ಆಟ ಆಡೋದಕ್ಕೆ ಮತ್ತೆ ನಿಮ್ಮ ಬದುಕನ್ನ ಕಿತ್ಕೊಳ್ಳೋದಕ್ಕೆ, ನಿಮ್ಮ ವಿದ್ಯೆನ ಕಿತ್ಕೊಳ್ಳೋದಕ್ಕೆ ಯಾರಿಗಾದ್ರೂ ಅವಕಾಶ ಕೊಟ್ಟಿದ್ದೀರಾ ಅಂದ್ರೆ ಅದು ನಿಮ್ಮದೇ ಎನರ್ಜಿ ಇರುತ್ತೆ. ಅದಕ್ಕೆ ಅವಕಾಶನ ಕೊಡಬೇಡಿ ಅನ್ನುವಂಥದ್ದು ಇದೆ. ಥಿಂಕ್ ಸ್ಮಾರ್ಟ್ ಅಷ್ಟೇನೆ. ಸೊ ಒಳ್ಳೇದಾಗ್ಲಿ. ಟೇಕ್ ಕೇರ್. ಬಾಯ್. ನಮಸ್ತೆ. The Shrivak Devi Tarot channel is so glad to see you again. Thank you for watching our tarot card readings today.